ಐತಾರ ಐತಿ ಇವತ್ತು ಪಾಪ. ನಮ್ಮ ಗಂಡ ಏನು ನಾಷ್ಟ ಮಾಡಕ್ಕೆ ಹೋಗ್ಬೇಡ, ಐತಾರ ಐತಿ, ಹುಡುಗರು ಮನ್ಯಾಗ ಅದಾರ. ಹೊರಗಿಂದ ನಾನು ನಾಷ್ಟ ತೊಗೊಂಬರ್ತೀನಿ, ಪುರಿ ಬಜ್ಜಿ ಅದನ್ನೇ ತಿಂದು ಚಹಾ ಕುಡಿದ್ರೆ ಆತ. ಅವ್ರ ಮಕ್ಕಳು ಅವ್ರಿಗೆ ಎಬ್ಸಾಕೆ ಹೋಗ್ಬೇಡ, ನೀ ಚಹಾ ಒಂದು ಮಾಡಿರ ಹೋಗಿ ಬರ್ತೇನೆ, ತೊಗೊಂಡು ಬರ್ತೀನಿ ಅಂತ ಅನ್ಕೊಂಡು ಅಂದಾರ. ಮಟ ಒಂದಿಟ್ಟು ಚಹಾ ಕರ ಇಟ್ಟಂದ್ರೆ ಚಾನು ಪೂರಿ ತಿಂದು ಅತ್ತಿಂದ ಏನು ಕೆಲಸ ಮಾಡ್ಕೊಳ್ಳೋದಂತ ನೋಡ್ತೀನಿ. ಏನು ಇವತ್ತು ಐತಾರ ಐತಿ, ಏನು ಮಟನ್ ತರ್ತಾರೋ, ಏನು ತರ್ತಾರೋ, ಚಿಕನ್ ತರ್ತಾರೋ ನೋಡ್ಬೇಕು. ಮಟ ಚಾರ ಮಾಡ್ತೀನಿ ಮೊದಲು. ಚಾ ಬಿಸಿ ಆಗಲಿ, ಇದು ಏನು ನೋಡ್ತೀನಿ ಒಂದಿಟ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟರ ಒಂದಿಟ್ಟು ಮಾಡಿ ಇಟ್ಕೊಂಡ್ಬಿಟ್ನಿ ಅಂದ್ರೆ ಮತ್ತು ಏನು ನಾಷ್ಟ ಗಿಷ್ಟ ಮಾಡ್ಕೊಂಡು ಅವ್ರು ಚಿಕನ್ ಇಲ್ಲ ಮಟನ್ ಏನು ತರ್ತಾರೋ ತಂದ ಮೇಲೆ ಪಟ ಪಟ ಒಗ್ಗರಣೆ ಹಾಕೊಳಕ್ಕೆ ಬರುತ್ತೆ ಆ ಕಡೆ. ಏನ್ ಮಾಡತ್ತಿ ಅವ ಪುಟ್ಟವ್ವ, ಚಾ ಕಿಟ್ಟೇನ? ಅಯ್ಯ ಚಾ ಕಿಟ್ಟಿ ಎಷ್ಟೊತ್ತಾತ್ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತಿದ್ನಿ, ಸುಮ್ಮನೆ ಚಾ ಕುಡ್ದು ಕುಂದಿರ್ತಿದ್ನಿ. ಬಟ್ನ ಬರೀ ಎಷ್ಟೊತ್ತದು ಬರೋದು, ಹೋದ್ರೆ ಅತ್ತಾಗ ಏನ? ಅಯ್ಯವ್ವ, ಐತಾರಂದ್ರ ಮತ್ತೆ ಎಲ್ಲಾರು ಮುಕ್ಕರು ಬಿದ್ದಿರ್ತಾರಲ್ಲಿ, ಲಗು ಲಗು ಕೊಡ್ಬೇಕಲ್ಲ, ಗದ್ಲಿತ್ತಯ್ಯವ ಮತ್ತೆ ತರೋ ಮಟ್ಟ ಸಾಕಾತ್ ನೋಡು. ತಗೋ ಚಾ ಸೋಸು ಮತ್ತೆ ಅಲ್ಲಿ ಒಂದು ನೋವಾಕತೈತಿ, ಚಾ ಕುಡಿತೀನಿ, ಚಾ ಸೋಸ್ ಮೊದ್ಲು. ಬರ್ರಿ ಸೋಸ್ತೇನೆ, ಬರ್ರಿ ಕುಂದ್ರ ಬರ್ರಿ. ತಗೋ ಅದ ಪೂರಿ ಅದಾವ ನೋಡೋದ್ರೊಳಗೆ ಹುಡುಗರ್ಗಿ, ಆಮೇಲೆ ನಿನಗೂ ನನಗೂ ಎಲ್ಲಾರ್ಗೂ ಇದಾವ ನೋಡೋದ್ರೊಳಗೆ ಪೂರಿ. ಒಬ್ಬೊಬ್ರಿಗೆ ಒಂದೊಂದು ಪ್ಲೇಟ್ ಬೇರೆನ ಕಟ್ಟಿಸ್ಕೊಂಬಂದೇನೆ. ಅವ್ರಿಗೆ ಪೂರಿ ಅಂದ್ರೆ ಭಾಳ ಇಷ್ಟ ಅಲ್ಲ, ತಿಂತಾರೆ. ನನಗೆ ಚಾನ್ಯಾಗ ಕೊಟ್ಬಿಡವ, ನನಗೆ ಪೂರಿ ಬಾಜಿ ಅದು ಇದನ್ನ ಆಗಂಗಿಲ್ಲ, ಚಾನ್ಯಾಗ ಅದ್ಕೊಂಡು ತಿಂತೇನೆ ನಾನು. ಹಾಕ್ಕೊಡು ಲಗು. ಅಯ್ಯ ಅಷ್ಟೇ ಯಾಕೆ ತೊಗೊಂಬರಕ್ಕೆ ಹೋದ್ರಿ? ಅವ್ರು ತಿನ್ನಂಗಿಲ್ಲ ಬಿಡಂಗಿಲ್ಲ ಒಂದೊಂದು ಪ್ಲೇಟ್, ನಿಮ್ಮ ಸುಮ್ಮನೆ ಉಳಿದು ಬಿಡ್ತಾವ ಅವು. ಇಲ್ಲಿ ತಗೋ, ಉಳಿಯಂಗಿಲ್ಲ, ಇವತ್ತು ಐತಾರೈತಿ, ಮನ್ಯಾಗ ತಿಂತಾರ ಹುಡುಗರು. ಆದರೂ ಏನೇ ಹೇಳ್ರಿ ನೀವು, ಐತಾರ್ಗೊಮ್ಮೆ ಹಿಂಗತಿ ಇಬ್ರು ಗಂಡ ಹೆಂಡತಿ ಕುಂತ ಬಿಸಿ ಬಿಸಿ ನೀವು ಪೂರಿ ತರೋದೇನ, ನಾ ಮನ್ಯಾಗ ಬಿಸಿ ಚಾ ಕಾಸೋದೇನ, ನೀವು ಬಂದ್ಮೇಲೆ ಇಬ್ರು ಕುಂತ ಪೂರಿ ತಿಂದ್ರೆ ಎಷ್ಟು ಸಂತೋಷ ಅನಿಸ್ತೈತಲ್ಲ. ಅನಿಸ್ತೈತೆ ಸಂತೋಷನೂ ಅನಿಸ್ತೈತಿ, ಅದ್ರ ಜೊತೆಗೆ ನೀ ಮತ್ತೊಂದಿಷ್ಟು ಪೂರಿ ಉಬ್ಬಾಕತಿ ಅಂತನೂ ಅನಿಸ್ತೈತೆ ನನಗೆ. ಬರೀ ಇದೆ ಇವ್ರದ್ದು ಅಂದಂಗ. ಮಧ್ಯಾಹ್ನ ಅಡುಗೆ ಏನು ಮಾಡಲಿ, ಏನು ಮಾಡ್ಬೇಕ ನೋಡಪ್ಪ. ಮತ್ತು ನೀ ಒಂದು ತೂಟ್ಲೆ ತಂದ್ಬಿಡು, ಸುಮ್ಮನೆ ನಮಗೆ ಲೇಟ್ ಮಾಡಕ್ಕೆ ಹೋಗ್ಬೇಡ ಆತ. ಈಗ ನಾಷ್ಟ ಇದೆ ತಿನ್ನಪ್ಪ ಅಂದ್ರೆ ಅಡುಗೆದು ಏನು ಇರಂಗಿಲ್ಲ ನನಗೆ. ನೀ ಎಲ್ಲ ತಂದು ಕೊಡೋ ಮಟ್ಟ ಒಂದಿಟ್ಟು ಅಲ್ಲ ಬೆಳ್ಳುಳ್ಳಿ ಅದೆಲ್ಲ ಸೋಸ್ಕೊಂಡು, ಕೊತ್ತಂಬರಿ ಸೋಸ್ಕೊಂಡು ಪೇಸ್ಟರ ಮಾಡಿ ಇಟ್ಕೋತೀನಿ. ಹೌದಲ್ಲ. ಏನು ತರಲಿ ಮತ್ತೆ? ಚಿಕನ್ ತರಲಿ, ಏನು ಮಟನ್ ತರಲಿ, ಏನು ಕೈಮಾ ತರಲಿ, ಏನು ಲಿವರ್ ತರಲಿ, ಏನು ತರಲಿ ನೋಡು. ಪೂರಿ, ಅಯ್ಯೋ ಅಪ್ಪ ಎಷ್ಟು ಲಗು ಪೂರಿ ತಗೊಂಬಂದಿಯಲ್ಲ ನೀನು. ಅಯ್ಯೋ ನನಗೆ ಪಟ್ನೆ ಚಹಾ ಕೊಡು, ನಾನು ಪೂರಿ ಚಹಾ ತಿಂತೇನೆ ಅಪ್ಪನ ಜೊತೆಗೆ ಕುಂತೆ. ನೀನು ತಿಂದೇನಪ್ಪ? ನೋಡು ದಿನ ಹೇಳ್ತಿದ್ದಂಗ ಯವ್ವ ಅದು ಬೇ ಯವ್ವ ಇದು ಬೇ ಅಂತೇಳಿ ಬಂದು ನನಗೆ ಕೇಳ್ತಿದ್ಲಿ. ಇವತ್ತು ನೋಡು ಐತಾರಲ್ಲ, ಇವತ್ತು ಅವರಪ್ಪ ಮನ್ಯಾಗ ಅದಾನ ಅಂತೇಳಿ ನೋಡು ನಾ ತಿನ್ನಿ ಬಿಟ್ನಿ ಅಂತೂ ಕೇಳೋಳ. ಬರೀ ಅವ್ರಪ್ಪಗಷ್ಟೇ ಯಪ್ಪ ಯಪ್ಪ ಪುರಿ ತಿಂದೇನಪ್ಪ ಅಂತ ಕೇಳತ್ತಾಳ. ಬಾ ನೀ ನಾಳಿಂದ ಮಾಡ್ತೀನಿ ನಿನಗೆ. ಯವ್ವ ಹಂಗಲ್ಲವೇ, ದಿನ ನಿನಗೆ ಕೇಳ್ತೇನೆ ಓದಿಲ್ಲ. ದಿನ ಎದ್ದ ತಕ್ಷಣ ನಿನ್ನ ಮಕ್ಕನ ನೋಡೋದು ನಾ ಏನೋ ಐತಾರ್ಗೊಮ್ಮೆ ನಮ್ಮ ಅಪ್ಪನ ನೋಡ್ತೀನವ. ನೀನೊಳೆ ನೋಡು ಬರೀ ಹೊಟ್ಟೆ ಕಿಚ್ಚಿನಿಂದ. ಅಯ್ಯವ್ವ ನೋಡಯ್ಯವ್ವ, ನಿಮ್ಮಪ್ಪಗ ನೋಡ ಯಾರು ಬೇಡ ಅಂತಾರ, ನನಗೆ ಯಾಕೆ ಹೊಟ್ಟೆ ಕಿಚ್ಚಯ್ಯವ್ವ, ನಾನು ಹಂಗೆ ಮಸ್ಕಿರಿ ಮಾಡಿದ್ನಿ. ಕುಂದ್ರು, ಇನ್ನೂ ನಮ್ಮದು ನಾಷ್ಟ ಆಗಿಲ್ಲ, ಮಕ ತೊಗೊಂಬಂದೇನೆ ತಮ್ಮ. ಅಪ್ಪ ತೊಗೊಂಬಂತಂತೇಳಿ ನನಗೆ ಗೊತ್ತಿತ್ತು, ಪೂರಿ ಸಪ್ಳ ಆತಲ್ಲ, ಅದಕ್ಕಂದಮೇಲೆ ಅಪ್ಪ ಬಂದಮೇಲೆ ನಾನು ಎದ್ದು ಹಂಗೆ ಮುಚ್ಕೊಂಡು ಹೋಗಿ ಮಕಾದು ತೊಗೊಂಬನ್ನಿ. ತಮ್ಮ ಇನ್ನೂ ಮಕ್ಕೊಂಡಾನ. ಹೌದೇನ? ಮಕ್ಕೊಲ್ಲಿ ಬಿಡೆಯವ್ವ, ಮತ್ತಿಲ್ಲಂದ್ರೆ ಬರೀ ಆಟ ಅಂತ ಹೊರಗೆ ಹೋಗ್ಬಿಡ್ತಾನ. ಕುಂದ್ರು ಕುದುರ್ವಾ ಕುಂತ ಚಾ ಅದು ಕುಡಿ, ಪುರಿ ಅದು ತಿಂದು ಚಾ ಕುಡಿದ ಇದು ನಿಂಗೆ ಏನು ತೊಗೊಂಬರ್ಲಿ? ಚಿಕನ್ ತೊಗೊಂಬರ್ಲಿ, ಮಟನ್ ತೊಗೊಂಬರ್ಲಿ, ಏನು ಲಿವರ್ ತೊಗೊಂಬರ್ಲಿ, ಏನು ತೊಗೊಂಬರ್ಲಿ ನಿನ್ಗೆ? ಹೋಗಪ್ಪ ಬರೇ ಇದನ್ನ ಅಂತೀನಿ. ನನಗೆ ಇವತ್ತು ಮನೆ ಒಳಗಿಂದ ಏನು ಬೇಡಪ್ಪ ನನಗೆ. ಯಾಕವ ಚಿಕನ್ ಮಟನ್ ತಿನ್ನಂಗಿಲ್ಲ ನೀನು? ಹಂಗಲ್ಲ, ತಿಂತೇನೆ, ಆದ್ರೆ ಮನ್ಯಾಗಿಂದ ಬೇಡ. ಹೊರಗೆ ಹೋಟೆಲಿಗೆ ಕರ್ಕೊಂಡು ಹೋಗಪ್ಪ. ಹೊರಗೆ ಹೋಟೆಲ್ಗೆ ಹೋಗ್ತೀನಿ ನಾನು. ಎಷ್ಟು ದಿವಸ ಆತು, ನಾನು ಬರ್ತಡೇ ಇದ್ದಾಗ ಹೋಗಿದ್ದೆ, ಮತ್ತು ಹೋಗೇ ಇಲ್ಲ. ಕರ್ಕೊಂಡು ಹೋಗು. ಹೌದಲ್ಲ, ಹೋಗೇ ಇಲ್ಲ ನೋಡಿ, ನನಗೂ ಲಕ್ಷಣ ಆಗಿಲ್ಲ. ಈಗ ಹೆಂಗಿದ್ರು ನಿಮ್ಮ ಅವ್ನ ಬರ್ತಡೇ ಆಯ್ತು, ನಿಮ್ಮ ಅವ್ನ ಬರ್ತಡೇ ದಿನ ಹೋಗೋಣ ಅಂತ ಎಲ್ಲರೂ. ನಂಗೆ ಅದೆಲ್ಲ ಇನ್ನೂ ಬೇಕಾಗಿಲ್ಲ, ಹೋಗು. ಇನ್ನೂ 10-12 ದಿನ ಯಾವನ್ ಕಾಯ್ತಾನ, ಬೇಕಿದ್ರೆ ಅವಾಗೂ ಹೋಗೋಣಂತ. ನನಗೆ ಇದು ಹೋಟೆಲ್ಗೆ ಹೋಗೋಣ, ಹೋಟೆಲ್ಗೆ ಕರ್ಕೊಂಡು ಹೋಗಪ್ಪ. ಅಯ್ಯ ನೀನು ಹೋಟೆಲ್ಗೆ ಹೋದ್ರೆ ಒಂದು ಹೊತ್ತು ತಿಂದು ಬಂದಂದ್ರೆ 2-3 ಸಾವಿರ ರೂಪಾಯಿ ಕೈ ಬಿಡ್ತೈತೆ. ಅದನ್ನ ಮನೆ ಒಳಗೆ ಮಾಡ್ತೀನಿ, 2-3 ಹೊತ್ತು ಇಟ್ಕೊಂಡು ತಿಂತೇವಿ, ಚೆನ್ನಾಗ ಮಾಡ್ತೀನಿ. ಏನು ಬೇಕು ಕೇಳಿ ನಿನಗೆ, ಅದನ್ನು ಮನ್ಯಾಗ ಮಾಡ್ತೀನಿ, ಮನ್ಯಾಗ ತಿನ್ನೋಣಂತ. ಆಗೋದಿಲ್ಲ ಬಿಡು, ಆಗೋದಿಲ್ಲ ನನಗೆ. ನಾ ತಿಂದ್ರೆ ಹೊರಗಿಂದ ತಿನ್ನಕ್ಕೆ, ಇಲ್ಲಾಂದ್ರೆ ನನಗೆ ಬೇಡ.
ಇರ್ಲಿ ಬಿಡ ಹೋಗೋಣಂತ. ನನಗೂ ಲಕ್ಷಣ ಇಲ್ಲ ನೋಡೋದು, ಬರೀ ಐತಾರ್ಕೊಂಬ ಮನ್ಯಾಗ ತರ್ತಿದ್ನಿ, ಅದನ್ನ ಮಾಡ್ತಿದ್ದಿ, ಅದನ್ನ ತಿಂದು ನಮಗೂ ಬೇಸರ ಆಗ್ಬಿಟ್ಟೈತಿ. ಇವತ್ತೊಂದು ದಿನ ಹೆಂಗೂ ನನ್ನ ಮಗಳು ನೆನಪು ಮಾಡ್ಯಾಳ, ಹೋಗಿ ಬರೋಣ ಅಂತ ಬಿಡು. ಒಂದು ಕೆಲಸ ಮಾಡು, ನೀ ಏನು ಮಾಡಕ್ಕೆ ಹೋಗ್ಬೇಡ ಮನ್ಯಾಗ. ಮಧ್ಯಾಹ್ನ ಮಧ್ಯಾಹ್ನ ಏನು ಹೋಗೋದು ಬೇಡ, ಮಧ್ಯಾಹ್ನ ಇದ್ದಿದ್ದ ತಿನ್ನೋಣಂತ. ಒಂದು ಈಟ್ ಏನಾರ ಮಾಡ ಮಧ್ಯಾಹ್ನ. ಸಂಜೆಗೆ ಹೋಗೋಣಂತ, ಸಂಜೆಗೆ ಒಂದು ಸ್ವಲ್ಪ ಲಘುನ ಬಿಡೋಣ. ಬಿಟ್ಟು ಹಂಗ ಒಂದು 2 ರೌಂಡ್ ಲಾಂಗ್ ಡ್ರೈವ್ ಹೋಗಿ ಬರೋವಾಗ ಮಸ್ತಂಗ ಊಟ ಮಾಡ್ಕೊಂಡು ಬರೋಣಂತ. ಹಾ ಹಂಗ ಮಾಡಂತ ತಗೋಪ್ಪ. ಈಗ ಮಧ್ಯಾಹ್ನ ಪುರಿ ಹೆಂಗೂ ಜಾಸ್ತಿ ತಂದಿಯಲ್ಲ, ನಾನು ತಮ್ಮ ಅಂತ ಈಗ ಮಧ್ಯಾಹ್ನಗೆ ಪುರಿನ ತಿಂತೇವಿ. ಸಂಜೆಗೆ ಏನೈತಲ್ಲ ಸ್ವಲ್ಪ ಲಘುನ ಹೋಗ್ಬಿಡೋಣ. ಮತ್ತೆ ದೂರ ಕರ್ಕೊಂಡು ಹೋಗ್ಬೇಕು ನೋಡ. ಮತ್ತು ನೀ ಇಲ್ಲೇ ಕರ್ಕೊಂಡು ಹೋಗಿ ಹಿಂಗೆ ಒಳಸ್ಕೊಂಬಂದ್ರೆ ನಾ ಕೆಳಂಗಿಲ್ಲ. ಭಾಳ ದೂರ ಕರ್ಕೊಂಡು ಹೋಗ್ಬೇಕು ನೋಡು ನಂಗೆ. ಅಯ್ಯ ನನ್ನ ಮಗಳ ಕರ್ಕೊಂಡು ಹೋಗ್ತೀನಿ ತಗೋರೆ. ನಿನ್ಕಿಂತ ಹೆಚ್ಚಿಂದ ಏನೈತಿ, ಹೋಗೋಣ ಅಂತ ತಗೋ. ತಗೋರಿಗೆ ಚಾನು ಪೂರಿ ಅದಾವ ನೋಡ್ರಿ, ತಗೋರಿ. ನಿಮ್ಗೆ ಎಷ್ಟು ಬೇಕಾ ನೋಡ್ರಿ, ತಗೊಂಡು ತಿನ್ರಿ. ಮಸ್ತ್ ಅದಾವ. ನಂಗೆ ಈ ಪುರಿ ಬಾಜಿಕ್ಕಿಂತ ಚಾ ಒಳಗೆ ತಿನ್ನೋದಂದ್ರೆ ಭಾಳ ಇಷ್ಟ ನೋಡಪ್ಪ. ನೀ ನನ್ನ ಮಗಳವ ನೀನು, ನನಗೇನು ಇಷ್ಟ ಅದ ನಿನಗೂ ಇಷ್ಟನ. ನನಗೂ ಹಂಗ ನೋಡು, ಪುರಿ ಬಾಜಿಕ್ಕಿಂತ ಚಾ ಒಳಗೆ ತಿನ್ನೋದಂದ್ರೆ ಭಾಳ ಇಷ್ಟ. ಮಸ್ತದವಲ್ಲ. ಅವನೊಬ್ಬನ ಎದ್ದಿದ್ರೆ ಚಲೋ ಆಗ್ತಿತ್ತು ನೋಡು. ಅವನ ಮಗ ಬಿದ್ಕೋತಾನ. ಅವ್ನು ಟೈಮ್ ಸಿಗೋದು ನೋಡ್ತಿರ್ತಾನ ಅವ್ನು ಮಕ್ಕೊಳಕ್ಕೆ. ಚಲೋ ಅದಾವ ನೋಡು. ಈಗ ಏನಿಲ್ಲ, ಈಗ ತಿಂದ ಸೀದಾ ಹೋಮ್ವರ್ಕ್ ಎಲ್ಲ ನಾಳಿದ್ದು ಮಾಡ್ಕೊಂಡು ಚಲೋ ಆತ. ಇಲ್ಲಾಂದ್ರೆ ಮತ್ತೆ ಇದಕ್ಕೂ ಹೋಟೆಲ್ಗೂ ಬರಂಗಿಲ್ಲ, ಎದಕ್ಕೂ ಕರ್ಕೊಂಡು ಹೋಗಂಗಿಲ್ಲ ನೋಡು. ಈಗ ಹೇಳತ್ತೇನೆ ನಾನು, ಸಂಜೆ ಮಧ್ಯಾಹ್ನ ಮಟ ಈಗ ಎಷ್ಟೊತ್ತಿದ್ರು ಮುಗಿಬೇಕು ನಿಂದು ಹೋಮ್ವರ್ಕ್. ಆಯ್ತು ತಗೋ, ಮುಗಿಸ್ಕೊತೇನೆ. ನಂದೇನು ಭಾಳ ಇಲ್ಲ. ನಿನ್ನೆ 2 ಬುಕ್ ಮಾಡ್ಕೊಂಡೇನಿ, ಇವತ್ತು 2 ಅಷ್ಟೇ ಐತಿ. ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೇನೆ. ನೋಡ್ತೇನೆ ನಾನು, ಎಲ್ಲ ಮುಗೀತು ಚಲೋ ಆತ. ಇಲ್ಲಪ್ಪ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ ನೋಡು. ಹಂಗಿದ್ರೆ ಒಂದು ಕೆಲಸ ಮಾಡಿಬಿಡ್ಲಿಪ್ಪ ನೀನು. ಮಧ್ಯಾಹ್ನಕ್ಕೆ ಒಂದಿಟ್ಟು ಅನ್ನ ಮಾಡ, ಬಿಸೇದ ಅನ್ನ ಮಾಡಿ ಒಂದು ಸ್ವಲ್ಪ ರಸಮ್ ಗತ್ಲಿದ್ ಮಾಡಿಬಿಡ. ಇಲ್ಲಾಂದ್ರೆ ಅನ್ನ ಒಗ್ಗರಣೆ ಹಾಕ್ಬಿಡ್ತೀಯ ನೋಡಪ್ಪ. ಮತ್ತು ಸುಮ್ಮನೆ ಅನ್ನ ಒಗ್ಗರಣೆ ಅಂದ್ರೆ ಅನ್ನ ಒಗ್ಗರಣೆ ಹಾಕ್ಬಿಡ. ತಿಂದು ಸಾಯಂಕಾಲ ಸ್ವಲ್ಪ ಕೆಲಸ ಎಲ್ಲ ಲಘು ಮುಗಿಸ್ಕೊಂಡು ರೆಡಿ ಆಗಿಬಿಟ್ರೆ, ರೆಡಿ ಆದ್ನಂದ್ರೆ ಪಟ್ನ ಹೋಗ್ಬಿಡಕ್ಕೆ ಬರುತ್ತೆ. ಆಯ್ತು ತಗೋರಿ. ಹಂಗಿದ್ರೆ ಅನ್ನ ರಸಮ್ ಅಂದ್ರೆ ಮತ್ತೆ ಅದಷ್ಟ ಮಾಡ್ತೀನಿ. ಅನ್ನ ರಸಮ್ ಮಾಡ್ತೀನಿ. ರಸಮ್ ಮಾಡಿ ಇದು ಒಂದಿಟ್ಟು ಹಪ್ಪಳ ಅದೆಲ್ಲ ಉರಿತೇನಂತವ್ರು. ಉಪ್ಪಿನಕಾಯಿ ಇದು ಹಾಕೊಂಡು ಹಚ್ಕೊಂಡು ತಿಂದರೆ ಚಲೋ ಆಗ್ತೈತೆ ಅದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ. ಜಸ್ಟ್ ನಾವು ಹೊರಗಡೆ ಹೋಗೋದ್ರ ಬಗ್ಗೆ ಮಾತುಕತೆ ಮಾಡೀವಿ. ನೆಕ್ಸ್ಟ್ ವಿಡಿಯೋನ ನಾವು ಹೋಟೆಲ್ಗೆಲ್ಲ ಹೋಗ್ತೀವಿ, ಅಲ್ಲಿ ಏನೆಲ್ಲ ತಿಂತೀವಿ, ಏನೆಲ್ಲ ಮಾಡ್ತೀವಿ ಅನ್ನೋದನ್ನು ನಿಮ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡಿರಿ. ಆ್ಯಂಡ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಒಳಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.